ಬೆಂಗಳೂರಿನ ನಿವಾಸದಲ್ಲಿ ಬೆಳಗ್ಗೆ 8:15ಕ್ಕೆ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ಅವರನ್ನ ವಶಪಡಿಸಿಕೊಂಡು ಹೋಗಿದ್ದಾರೆ. ಶಾಂತಿನಗರದ ಕಚೇರಿಯಲ್ಲಿ ಸದ್ಯಕ್ಕೆ ಅವರ ವಿಚಾರಣೆ ಚುರುಕುಗೊಂಡಿದೆ. ಬಿ ನಾಗೇಂದ್ರ ವಶಪಡಿಸಿಕೊಂಡಿರೋ ಬೆನ್ನಲ್ಲೇ ಈಗ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಕೂಡ ಢವಢವ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಎಟ್ ಅ ಟೈಮ್ ಇಬ್ಬರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಈಗ ಬಸನಗೌಡ ದದ್ದಲ್ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಇದೀಗ ನಾಗೇಂದ್ರ ವಶಕ್ಕೆ ಪಡೆದ ಬೆನ್ನಲ್ಲೇ ದದ್ದಲ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕೇವಲ ದದ್ದಲ್ ಮಾತ್ರವಲ್ಲ, ದದ್ದಲ್ ಆಪ್ತರಾಗಿರಬಹುದು, ನಾಗೇಂದ್ರ ಅವರ ಆಪ್ತರಾಗಿರಬಹುದು, ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇದು ಸಹಜ ಕೂಡ. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಅವರ ಪಾತ್ರ ಏನಾದ್ರೂ ಇದೆಯಾ, ಈ ಮನಿ ಟ್ರಾನ್ಸಾಕ್ಷನ್ ಅಲ್ಲಿ ಅವರ ಪಾತ್ರ ಏನಿದೆ, ಅಥವಾ ಇದರಲ್ಲಿ ಎಷ್ಟು % ಅವರಿಗೆ ಹೋಗಿದೆ, ಅಥವಾ ಅವರು ಯಾರ ಗೈಡೆನ್ಸ್ ಅಡಿಯಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ, ಇದರ ಬಗ್ಗೆನೂ ಕೂಡ ಸೂಕ್ತ ತನಿಖೆ ಆಗಬೇಕಾಗುತ್ತೆ. ಬಸನಗೌಡ ದದ್ದಲ್ ಅವರ ರಾಯಚೂರಿನ ನಿವಾಸದ ಮೇಲೂ ಕೂಡ ದಾಳಿ ಮಾಡಿದ್ರು. ಅವರ ಸಂಬಂಧಿ ಕಾರ್ತಿಕ್ರನ್ನು ಕೂಡ ನಿನ್ನೆ ಇಡಿ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಆಯಿತು. ಇನ್ನು ಬೆಂಗಳೂರಿನ ನಿವಾಸದಲ್ಲೂ ಕೂಡ ದದ್ದಲ್ ಅವರ ಮನೆ ಮೇಲೆ ದಾಳಿ ಆಗುತ್ತೆ. ಅವ್ರನ್ನೂ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ ಅಧಿಕಾರಿಗಳು. ಅದಾದ ನಂತರ ಶಾಸಕರ ಭವನದಲ್ಲೂ ಕೂಡ ಈ ದದ್ದಲ್ ಅವರ ಕೊಠಡಿ ಆಗಿರಬಹುದು ಮತ್ತು ನಾಗೇಂದ್ರ ಅವರ ಕೊಠಡಿ ಆಗಿರಬಹುದು, ಅಲ್ಲೂ ಕೂಡ ದಾಖಲೆಗಳನ್ನ, ಕಡತಗಳನ್ನ ಅಧಿಕಾರಿಗಳು ತಡಕಾಡಿದ್ದಾರೆ. ಅಲ್ಲೂ ಕೂಡ ಪರಿಶೀಲನೆ ನಡೆದಿದೆ. ಇವರ ಫೋನ್ಗಳನ್ನ ಸೀಸ್ ಮಾಡುವಂತ ಕೆಲಸ ಇಮಿಡಿಯೇಟ್ಲಿ ದಾಳಿ ಆದಂತಹ ಸಂದರ್ಭದಲ್ಲಿ ಆಯಿತು. ಅದಾದ ಬಳಿಕ ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ಒಂದಿಷ್ಟು ಫೈಲ್ಸ್ಗಳಾಗಿರಬಹುದು, ಕಂಪ್ಯೂಟರ್ ಆಗಿರಬಹುದು. ಸೊ ಇಲ್ಲಿ ಏನಾದರೂ ಸೂಕ್ತವಾಗಿರುವಂಥ ಇನ್ಫಾರ್ಮೇಷನ್, ಈ ಪ್ರಕರಣಕ್ಕೆ ಲಿಂಕ್ ಆಗಿರುವಂಥ ಲೀಡ್ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿರುವಂತಹ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.